ರಕ್ತ ಕಾಶ್ಮೀರ ಅಂದರೆ ಏನು ಆಪರೇಷನ್ ಸಿಂಧೂರ್ ಅಂತೀವಿ ಅದೇ ಕತೆ. ಈ ಒಂದು ಟೆರರಿಸಮ್ ಅನ್ನೋದು ಭಾರತಕ್ಕೆ ಅಲ್ಲ, ಪ್ರಪಂಚದಂತ ಇದರ ಒಂದು ಘೋರ ನಿರ್ನಾಮ ಮಾಡೋದು, ಜನರನ್ನು ಸಾಯಿಸೋದು, ದೇಶದಲ್ಲಿ ಅಶಾಂತಿ ಮೂಡಿಸೋದು, ಇದು ಟೆರರಿಸ್ಟ್ ಕೆಲಸ. ನಾವು ಈ ಚಿತ್ರನ ಮಾಡಬೇಕಾದ್ರೆ ಹಲವಾರು ಅಡಚಣೆಗಳು, ಏಕೆಂದರೆ ಕಾಶ್ಮೀರ್ನಲ್ಲಿ ಶೂಟಿಂಗ್ ಮಾಡುವಾಗ ಅಷ್ಟು ಸುಲಭ ಇರಲಿಲ್ಲ. ಏಕೆಂದರೆ ಪ್ರತಿ ಮೂಮೆಂಟ್ಗೂ ಟೆರರಿಸಮ್ ತುಂಬ ಜೋರಾಗಿತ್ತು. ನಮಗೆ ಕೆಲವರು ಸರ್ ಬೇಗ ಪ್ಯಾಕಪ್ ಮಾಡ್ಕೊಂಡು ಹೋಗ್ಲಿ, ಇಟ್ ಈಸ್ ವೆರಿ ಡೇಂಜರಸ್. ಏಕೆಂದರೆ ಸಿನಿಮಾದವ್ರು ಇರೋ ಕಡೆ ಏನಾದರೂ ಬ್ಲಾಸ್ಟ್ ಆಯಿತು ಅಂದರೆ ಅವ್ರಿಗೆ ಇಂಟರ್ನ್ಯಾಷನಲ್ ನ್ಯೂಸ್ ಸಿಕ್ಬಿಡುತ್ತೆ ಟೆರರಿಸ್ಟ್ಗೆ. ಹಾಗಂತ ಪ್ಲ್ಯಾನಿಂಗ್ ನಡೀತಾ ಇದೆ ಅಂತ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕೂಡ ಬಂದಿತ್ತು. ಆದರೆ ನನ್ನ ಟೆಕ್ನಿಷಿಯನ್ಸು, ನಮ್ಮ ಆರ್ಟಿಸ್ಟು ಯಾರು ಏನಾರು ಆಗಲ್ಲ ಸರ್, ನಾವು ಧೈರ್ಯವಾಗಿ ಸಿನಿಮಾ ಮಾಡೋಣ ಅಂತೇಳಿ ಎಲ್ಲೆಲ್ಲಿ ಟೆರರಿಸ್ಟ್ ಮೂವಿಗಳಿತ್ತು ಅಲ್ಲೇ ಶೂಟ್ ಮಾಡಿದ್ದೀವಿ. ಅಲ್ಲಿ ಜಮಾ ಮಸೀದ್ ಅಂತ ಇದೆ, ಅಲ್ಲೇ ಮೋಸ್ಟ್ ಆ್ಯಕ್ಟಿವೇಟ್ ಆಗಿ ಟೆರರಿಸಮ್ ಮೂವ್ ಆಗೋದು, ಪ್ಲ್ಯಾನಿಂಗ್ಗಳು ಎಲ್ಲ ಅಲ್ಲೇ ಶೂಟ್ ಮಾಡೋದು. ಕೊನೆಗೆ ದೇವದಯದಿಂದ ಏನೂ ಆಗಲಿಲ್ಲ. ಸ್ನೋನಲ್ಲಿ ಶೂಟ್ ಮಾಡಿದ್ವಿ, ಟೆರರಿಸ್ಟ್ ಕ್ಯಾಂಪ್ಗಳು ಶೂಟ್ ಮಾಡಿದ್ವಿ. ಟೆರರಿಸ್ಟ್ ಕ್ಯಾಂಪ್ಗೆ ನಾವೇ ಸೆಟ್ ಹಾಕಿ ಅಥೆಂಟಿಕ್ ಆಗಿ ಅವ್ರು ಯಾವ ಥರ ನೆಲದ ಒಳಗಡೆ ಕ್ಯಾಂಪ್ಸ್ ಮಾಡ್ಕೊಂಡಿರ್ತಾರೆ, ಗುಹೆಗಳು ಕಟ್ಕೊಂಡಿರ್ತಾರೆ, ಅವ್ರ ನೆಟ್ವರ್ಕ್ ಏನು ಅಂತ. ಈ ಥರ ಒಂದು ಕಥೆನ ಐ ಥಿಂಕ್ ಯಾರು ಮಾಡಿಲ್ಲ ಅಂತ ಕಾಣುತ್ತಿದ್ದವರೆಗೂ ಸುರೇಶ್ ಅವ್ರ ಮೇಲೆ ಬರಬೇಕು, ನಮ್ಮ ಡಿಸ್ಟ್ರಿಬ್ಯೂಟರ್ ಮಾರ್ಕ್ ಸುರೇಶ್ ಅವ್ರ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಬನ್ನಿ. ಈ ಚಿತ್ರದಲ್ಲಿ ಮಕ್ಕಳನ್ನ ತಂದಿದ್ದೀವಿ. 70% 60% ಚಿತ್ರದಲ್ಲಿ 8 ಜನ ಮಕ್ಕಳು ಕ್ಯಾರೆಕ್ಟರ್ ಮಾಡಿದ್ದಾರೆ. ಯಾಕೆಂದರೆ ಒಂದು ಹೀರೋ ಸ್ಟಂಟ್ ಸ್ಕೂಲ್ ನಡೆಸ್ತಾ ಇರ್ತಾನೆ, ಅಲ್ಲಿ ಆ ಮಕ್ಕಳಿಗೆ ಬರೀ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಓದೋದಲ್ಲ, ದೇಹ ಹೇಗೆ ಸ್ಫುಟವಾಗಿಟ್ಕೋಬೇಕು ಅನ್ನೋದನ್ನು ಅಲ್ಲಿ ಹೇಳಿಕೊಡ್ತಾ ಅವರು ಈ ಟೆರರಿಸ್ಟ್ನ ಕಂಡುಹಿಡಿಯೋದಕ್ಕೆ ದೊಡ್ಡವರು ಹೋದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಆ ಮಕ್ಕಳನ್ನ ಡೆಬ್ಯೂಟ್ ಮಾಡ್ತಾರೆ ಉಪೇಂದ್ರ ಅವರು. ಅವರು ಏನೇನು ಸಾಹಸ ಮಾಡ್ತಾರೆ, ಅವರ ಲೈಫನ್ನೇ ಹೇಗೆ ಪಣ ಇಟ್ಟು ಕೊನೆಗೆ ಅವರು ಕಾಶ್ಮೀರಿಗೆ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರಿಗೆ. ಇವತ್ತೇನು ನಾವು ಇಂಡಿಯಾ ದೇಶ ಪಾಕ್ ಆಕ್ಯುಪೈಡ್ ಕಾಶ್ಮೀರ ನಾವು ತಗೋತೀವಿ ಅಂತಿದೆ, ಅಲ್ಲಿ ಶೂಟ್ ಮಾಡಿದ್ದೀವಿ. ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಸಿಂಧೂ ನದಿ ಪಕ್ಕ ಮಾಡಿದ್ದೀವಿ. ನಾನು ಫಿಲಮಲ್ಲಿ ತೋರಿಸ್ತೀನಿ ನಿಮಗೆ, ಎಲ್ಲಿ ಸಿಂಧೂ ನದಿ ಇವತ್ತು ಆ ನೀರಿನ ಗಲಾಟೆ ಪಾಕಿಸ್ತಾನಕ್ಕೂ ಇಂಡಿಯಾಕ್ಕೂ ಏನು ನಡೀತಿದೆಯೋ ಅಲ್ಲಿವರೆಗೂ ಹೋಗಿ ಶೂಟ್ ಮಾಡಿದ್ದೀವಿ. ಹಲವಾರು ಸನ್ನಿವೇಶಗಳು ಎಲ್ಲ ಏನು ಬೆಂಗಳೂರಿನಲ್ಲಿ ಬ್ಲಾಸ್ಟ್ ನಡೀತು, ಬಾಂಬೆಲಿ ಏನು ಬ್ಲಾಸ್ಟ್ ನಡೀತು, ಎಲ್ಲೆಲ್ಲಿ ಅದರ ಅನಾಹುತ ಪರಿಣಾಮ ಬೀರಿದೆ ಅದನ್ನೆಲ್ಲ ಚಿತ್ರದಲ್ಲಿ ತಂದಿದೆ. ಈ ಒಂದು ಪ್ರಯತ್ನದಲ್ಲಿ ಗ್ರಾಫಿಕ್ಸ್ನ ಭಾಳ ಯೂಸ್ ಮಾಡಿದ್ದೀವಿ. ಒಂದು ಕ್ಯಾರೆಕ್ಟರ್ ತಂದಿದ್ದೀವಿ, ಚಿಕ್ಕದೊಂದು ಇಲಿ ಕ್ಯಾರೆಕ್ಟರ್ ಥ್ರೂಔಟ್ ಪಿಕ್ಚರು. ಯಾಕಂದರೆ ಮಕ್ಕಳು ಇರೋದ್ರಿಂದ ಒಂದು ಕ್ಯಾರೆಕ್ಟ್ರು ಹತ್ತಿರವಾಗಿರಲಿ ಜನಕ್ಕೆ ಅಂತೇಳಿ ಆ ಕ್ಯಾರೆಕ್ಟರ್ ತಂದಿದ್ದೀವಿ. ಆ ಕ್ಯಾರೆಕ್ಟರ್ ಮಾತಾಡುತ್ತೆ, ಆ ಕ್ಯಾರೆಕ್ಟರ್ ಎಲ್ಲ ಕಡೆ ಮೂವ್ಮೆಂಟ್ ಹೋಗುತ್ತೆ ಅವ್ರ ಜೊತೆಯಲ್ಲಿ. ಹಲವಾರು ಕಷ್ಟದ ಪ್ಲೇಸ್ಗಳಲ್ಲಿ ಆ ಇಲಿ ಹೋಗಿ ಕೆಲಸ ಮಾಡುತ್ತೆ, ಅದು ಒಂದು ಕ್ಯಾರೆಕ್ಟರ್ ಪಿಕ್ಚರ್ನಲ್ಲಿ. ಹೀಗೆ ಹಲವಾರು ಸನ್ನಿವೇಶಗಳು ಇದರಲ್ಲಿ ನನಗೆ ಬಹಳ ಒಂದು ಸಹಾಯ ಮಾಡಿ ನಮ್ಮ ಜೊತೆಯಲ್ಲಿ ಬಂದಿದ್ದು ಅಂದರೆ ಉಪೇಂದ್ರ ಅವರು. ಆ್ಯಕ್ಚುಲಿ ಉಪೇಂದ್ರ ಅವರು ಬರ್ತಿದ್ರು, ಅವರು ಎಲ್ಲ ಶೂಟಿಂಗ್ ಮಾಡ್ತಿದ್ದಾರೆ, ನಾನು ಇನ್ನೊಂದು ಮೀಟಿಂಗ್ ಬರ್ತಾರೆ.